ಈ ತರ 4 ಟೈಪ್ ಬರುತ್ತೆ. ಫಸ್ಟ್ ಬೆಲ್ಟೆಡ್ ಕೇಬಲ್ ಅಂದ್ರೆ ಇಟ್ ಈಸ್ 3 core ಕೇಬಲ್, ಈಚ್ ಕೋರ್ ಇನ್ಸುಲೇಟೆಡ್ and then covered with a layer of impregnated vapor, and all the 3 cores are again covered with the belt of the impregnated paper. Then bedding, armoring and compound serving processes are performed. ಅಂದ್ರೆ ಇದರಲ್ಲಿ ಏನ್ ಮಾಡಿರ್ತಾನೆ, ಇದನ್ನ ಆಕ್ಚುಲ್ ಆಗಿ 3 core ಕೇಬಲ್ ಅಂತ ಕರಿತೀವಿ. ಈಚ್ ಕೋರ್ ಅಂದ್ರೆ ಒಂದೊಂದು ಕೋರನ್ನು ಏನಾಗಿರುತ್ತೆ ನಿಮ್ಗೆ ಇನ್ಸುಲೇಟೆಡ್ ಕವರ್ ಆಗಿರುತ್ತದೆ ವಿತ್ ಲೇಯರ್ ಆಫ್ ಇಂಪ್ರಿಗ್ನೇಟೆಡ್ ಪೇಪರ್. ಅಂದ್ರೆ ಇಂಪ್ರಿಗ್ನೇಟೆಡ್ ಪೇಪರ್ ಇಂದ ಏನ್ ಮಾಡಿರ್ತಾನೆ, ಕವರ್ ಮಾಡಿರ್ತಾನೆ. ಆಲ್ ದಿ 3 cores ಆರ್ ಅಗೇನ್ ಕವರ್ಡ್ ವಿತ್ ದಿ ಬೆಲ್ಟ್ ಆಫ್ ದಿ ಇಂಪ್ರಿಗ್ನೇಟೆಡ್ ಪೇಪರ್. ಅಂದ್ರೆ ಎಲ್ಲಾ ಕೋರ್ಸ್ ಮತ್ತೆ ಬೆಲ್ಟ್ ಇಂದ ಏನ್ ಮಾಡಿರ್ತಾನೆ ಅಂದ್ರೆ ಬೆಲ್ಟ್ ಇಂದ ಕವರ್ ಮಾಡಿರ್ತಾನೆ. ಇಂಪ್ರಿಗ್ನೇಟೆಡ್ ಪೇಪರ್ ಇಂದ ಬೆಲ್ಟ್ ಟೈಪ್ ಏನ್ ಮಾಡಿರ್ತಾನೆ, ಕವರ್ ಮಾಡಿರ್ತಾನೆ. ದೆನ್ ಬೆಡ್ಡಿಂಗ್, ಆರ್ಮೋರಿಂಗ್ ಅಂಡ್ ಕಾಂಪೌಂಡ್ ಸರ್ವಿಂಗ್ ಪ್ರೊಸೆಸಸ್ ಅಂದ್ರೆ ಆಮೇಲೆ ಏನ್ ಮಾಡಿರ್ತಾನೆ, ಬೆಡ್ಡಿಂಗ್ ಮಾಡಿರ್ತಾನೆ ಮತ್ತೆ ಕಾಂಪೌಂಡ್ ಸರ್ವಿಂಗ್ ಪ್ರೊಸೆಸಸ್ ಮಾಡಿರ್ತಾನೆ. ನೆಕ್ಸ್ಟ್ ಶೀಲ್ಡೆಡ್ ಎಚ್ ಕೇಬಲ್ ಅಂತ ಕರಿತೀವಿ. ಇನ್ ದಿಸ್ ಕೇಬಲ್ ದ ಕೋರ್ಸ್ ಆರ್ ಇಂಡಿವಿಜುವಲಿ ಕವರ್ಡ್ ವಿತ್ ದಿ ಇಂಪ್ರಿಗ್ನೇಟೆಡ್ ಪೇಪರ್. ಅಂದ್ರೆ ಇದರಲ್ಲಿ ಒಂದೊಂದು ಕೋರ್ ಅನ್ನು ಇಂಡಿವಿಜುವಲ್ ಆಗಿ ಇಂಪ್ರಿಗ್ನೇಟೆಡ್ ಪೇಪರ್ ಇಂದ ಕವರ್ ಆಗಿರ್ತದೆ. ಇನ್ ದಿ ಸೇಮ್ ವೇ ಆಸ್ ದಿ ಬೆಲ್ಟೆಡ್ ಕೇಬಲ್. ಬೆಲ್ಟೆಡ್ ಕೇಬಲ್ ತರನೇ ಇದೇನ್ ಮಾಡಿರ್ತಾನೆ, ಇಂಪ್ರಿಗ್ನೇಟೆಡ್ ಪೇಪರ್ ಇಂದ ಸಪರೇಟ್ ಕವರ್ ಮಾಡಿರ್ತಾನೆ. ಆಫ್ಟರ್ ಇಟ್ ಈಚ್ ಕೋರ್ ಇಸ್ ಕವರ್ಡ್ ವಿತ್ ದಿ ಪರ್ಫೆಕ್ಟೆಡ್ ಮೆಟಾಲಿಕ್ ಶೀಟ್. ಅಂದ್ರೆ ಒಂದೊಂದು ಕೋರ್ಗೂ ಮೆಟಾಲಿಕ್ ಶೀಟ್ ನ ಕವರ್ ಮಾಡಿರ್ತಾನೆ. ಆಯ್ತಾ. ನೆಕ್ಸ್ಟ್ and then all the cores together are covered with the layer of fiber. ಅಂದ್ರೆ ಎಲ್ಲಾ ಕೋರ್ಗೂ ಸೇರ್ಬಿಟ್ಟು ಏನ್ ಮಾಡ್ತಾನೆ, ಫೈಬರ್ ಕವರ್ ನ ಯೂಸ್ ಮಾಡಿರ್ತಾನೆ. then the cable is covered with the leather sheet and copper tape. ಅಂದ್ರೆ ಆಮೇಲೆ ಏನ್ ಮಾಡಿರ್ತಾನೆ, ಎಲ್ಲಾ ಫೈಬರ್ ಕಾಂಪೌಂಡ್ ಆದ್ಮೇಲೆ ಎಲ್ಲಾ ಕೇಬಲ್ ನ ತಗೊಂಡು ಏನ್ ಮಾಡಿರ್ತಾನೆ, ಒಂದು ಲೆದರ್ ಶೀಟ್ ಮತ್ತೆ ಕಾಪರ್ ಟೇಪ್ ಇಂದ ಏನ್ ಮಾಡಿರ್ತಾನೆ, ಕವರ್ ಮಾಡಿರ್ತಾನೆ. ಮತ್ತೆ ದ ಬೆಡ್ಡಿಂಗ್, ಆರ್ಮೋರಿಂಗ್ ಅಂಡ್ ಕಾಂಪೌಂಡ್ ಸರ್ವಿಂಗ್ ಪ್ರೊಸೆಸಸ್ ಪರ್ಫಾರ್ಮ್ ದಿ ಯೂಶುವಲ್. ಅಂದ್ರೆ ಆಮೇಲೆ ಈ ಕಾಪರ್ ಟೇಪ್ ಇಂದ ಸುತ್ತಿದಾದ್ಮೇಲೆ ಆಮೇಲೆ ಏನ್ ಮಾಡಿರ್ತಾನೆ, ಬೆಡ್ಡಿಂಗು, ಆರ್ಮೋರಿಂಗ್ ಎಲ್ಲಾನು ಯೂಸ್ ಮಾಡಿರ್ತಾನೆ. ನೆಕ್ಸ್ಟ್ SL ಕೇಬಲ್ ಅಂತ ಬಂದಾಗ, ಇನ್ ದಿಸ್ ಕೇಬಲ್ ಈಚ್ ಕೋರ್ ಇಸ್ covered with the layer of impregnated paper. Then the cores together are covered with the lead sheet, and the lead sheet is earthed. Finally, the cable is covered with the layer of fiber compound. ಅಂದ್ರೆ ಇದರಲ್ಲೂ ಸಹ ಏನ್ ಮಾಡಿರ್ತಾನೆ, ಸಿಂಗಲ್ ಕೋರ್ಗೆ ಕವರ್ ಮಾಡಿ ಇಂಪ್ರಿಗ್ನೇಟೆಡ್ ಪೇಪರ್ ಇಂದ ಕವರ್ ಮಾಡಿರ್ತಾನೆ. ನೆಕ್ಸ್ಟ್ ಒಂದೊಂದು ಕೋರ್ಗೂ ಏನ್ ಮಾಡಿರ್ತಾನೆ, ಲೆಡ್ ಶೀಟ್ ನ ಕವರ್ ಮಾಡಿರ್ತಾನೆ. ಆಮೇಲೆ ಫೈನಲಿ ಏನ್ ಮಾಡಿರ್ತಾನೆ, ಅದಕ್ಕೆ ಫೈಬರ್ ಕಾಂಪೌಂಡ್ ಎಲ್ಲಾ ಸೇರಿಸ್ಬಿಟ್ಟು ಆ ಲೆಡ್ ಶೀಟ್ ಏನ್ ಮಾಡಿರ್ತಾನೆ, ಗ್ರೌಂಡಿಂಗ್ ಕೊಟ್ಟಿರ್ತಾನೆ, ಅರ್ಥಿಂಗ್ ಕೊಟ್ಟಿರ್ತಾನೆ. ಫೈನಲ್ ಆಗಿ ಫೈಬರ್ ಕೋಟಿಂಗ್ ಕವರಿಂಗ್ ಮಾಡಿರ್ತಾನೆ. ನೆಕ್ಸ್ಟ್ ಬಂದು ನಿಮ್ಗೆ HSL ಕೇಬಲ್ ಅಂತ ಬರುತ್ತೆ. ಇಟ್ ಈಸ್ ಎ ಮಿಕ್ಸ್ಡ್ ಟೈಪ್ ಕೇಬಲ್ ಕನ್ಸಿಸ್ಟಿಂಗ್ ಆಫ್ H ಅಂಡ್ SL ಪ್ರಾಪರ್ಟೀಸ್. ಅಂದ್ರೆ ಇದೊಂಥರ ಮಿಕ್ಸ್ಡ್ ಟೈಪ್ ಆಫ್ ಕೇಬಲ್. ಆಯ್ತಾ. ಮಿಕ್ಸ್ಡ್ ಟೈಪ್ ಆಫ್ ಕೇಬಲ್ H ಮತ್ತೆ SL ಎರಡನ್ನೂ ಮಿಕ್ಸ್ ಮಾಡಿರ್ತಾನೆ. ದ ಕೋರ್ಸ್ ಟುಗೆದರ್ ಕವರ್ಡ್ ವಿತ್ ದಿ ಇಂಪ್ರಿಗ್ನೇಟೆಡ್ ಪೇಪರ್. ಅಂದ್ರೆ ಕೋರ್ಸ್ ಏನ್ ಮಾಡಿರ್ತಾನೆ, ಇಂಪ್ರಿಗ್ನೇಟೆಡ್ ಪೇಪರ್ ಇಂದ ಕವರ್ ಮಾಡಿರ್ತಾನೆ. ಆಮೇಲೆ ಅಂಡ್ ದೆನ್ ವಿತ್ ಲೆಡ್ ಶೀಟ್, ಮತ್ತೆ ಒಂದೊಂದು ಕೋರ್ನನ್ನು ಲೆಡ್ ಶೀಟ್ ಇಂದ ಕವರ್ ಮಾಡಿರ್ತಾನೆ. ದಿ ಕೇಬಲ್ ಇಸ್ ಗಿವನ್ ರೌಂಡ್ ಶೇಪ್ ಬೈ ಫಿಲ್ಲಿಂಗ್ ದಿ ಜೋಟ್. ಅಂದ್ರೆ ಪೇಪರ್ ಇದು ಕೇಬಲ್ ಏನಾಗಿರುತ್ತೆ, ರೌಂಡ್ ಶೇಪ್ ಅಲ್ಲಿ ಏನ್ ಮಾಡಿರ್ತಾನೆ, ಪೇಪರ್ ಇದು ಜೂಟ್ ನ ಫಿಲ್ ಮಾಡಿರ್ತಾನೆ. ಫೈನಲಿ ದ ಬೆಡ್ಡಿಂಗ್, ಆರ್ಮೋರಿಂಗ್, ಕಾಂಪೌಂಡ್ ಸರ್ವಿಂಗ್ ಅಂಡ್ ಪ್ರೊಸೆಸಸ್ ಆರ್ ಪರ್ಫಾರ್ಮ್ ದಿ ಯೂಸರ್. ಮತ್ತೆ ಈ ಬೆಡ್ಡಿಂಗ್ ಆದ್ಮೇಲೆ ಏನ್ ಮಾಡಿರ್ತಾನೆ, ಇದು ಜೂಟ್ ನ ಫಿಲ್ಲಿಂಗ್ ಆದ್ಮೇಲೆ ಏನ್ ಮಾಡಿರ್ತಾನೆ, ಎಲ್ಲಾನು ಆರ್ಮೋರಿಂಗು, ಕಾಂಪೌಂಡ್ ಸರ್ವಿಂಗ್ ನ ಮಾಡಿರ್ತಾನೆ. ಇಷ್ಟು ಇದರಲ್ಲಿ ಬರ್ತಕ್ಕಂಥದ್ದು ಕೇಬಲ್ಸ್. ಮತ್ತೆ ಇನ್ನೊಂದು ಬರ್ತದೆ ನಿಮ್ಗೆ PIL-CDTA ಕೇಬಲ್ ಅಂತ ಬರ್ತದೆ. ಆಯ್ತಾ. ಒಂದು PIL-CDTA ಕೇಬಲ್ ಅಂತ ಬರ್ತದೆ. ಓಕೆನಾ. ಇದೇನಪ್ಪಾ ಅಂತಂದ್ರೆ ಇಟ್ ಈಸ್ ದಿ ಮೀಡಿಯಂ ವೋಲ್ಟೇಜ್ ಕೇಬಲ್. ಅಂದ್ರೆ ಇದನ್ನ ಮೀಡಿಯಂ ವೋಲ್ಟೇಜ್ ಕೇಬಲ್ ಅಂತ ಕರಿತೀವಿ. ಇಟ್ಸ್ ಫುಲ್ ನೇಮ್ ಈಸ್ ಪೇಪರ್ ಇನ್ಸುಲೇಟೆಡ್ ಲೀಡ್ ಕವರ್
ಡಬಲ್ ಟೇಪ್ಡ್ ಆರ್ಮೋರ್ಡ್ ಕೇಬಲ್ ಅಂತ ಕರಿತೀವಿ. ಆಯ್ತಾ? ಪೇಪರ್ ಇನ್ಸುಲೇಟೆಡ್ ಲೆಡ್ ಕವರ್ ಡಬಲ್ ಟೇಪ್ಡ್ ಆರ್ಮೋರ್ಡ್ ಕೇಬಲ್. ಪಿ ಅಂದ್ರೆ ಪೇಪರ್, ಐ ಅಂದ್ರೆ ಇನ್ಸುಲೇಟೆಡ್, ಎಲ್ ಅಂದ್ರೆ ಲೆಡ್, ಸಿ ಅಂದ್ರೆ ಕವರ್ಡ್, ಬಿ ಅಂದ್ರೆ ಡಬಲ್, ಟಿ ಅಂದ್ರೆ ಟೇಪ್, ಎ ಅಂದ್ರೆ ಆರ್ಮೋರಿಂಗ್ ಕೇಬಲ್ ಅಂತ ಕರಿತೀವಿ. It consists of 4 cores, out of which 3 cores are equal radius, while the fourth one is small radius. ಅಂದ್ರೆ ಇದು 4 ಕೋರ್ ಕೇಬಲ್ ಇರುತ್ತೆ. ಇದರಲ್ಲಿ 3 ಬಂದು ಒನ್ ಸೈಜ್ ಕೇಬಲ್ ಇರುತ್ತೆ. ಓಕೆನಾ? 3 ಕೋರ್ ಬಂದು ಒನ್ ಸೈಜ್, 3 ಕೋರ್ ಬಂದು ರೇಡಿಯಸ್ ಬಂದು ಒನ್ ಸೈಜ್ ಇರುತ್ತೆ. ಒಂದು ಕೋರ್ ಬಂದು ರೇಡಿಯಸ್ ಏನಿರುತ್ತೆ ಸ್ಮಾಲ್ ಇರುತ್ತೆ. ಆಯ್ತಾ? ಇವಕ್ಕಿಂತ ಸ್ವಲ್ಪ ಸಣ್ಣದಾಗಿರುತ್ತೆ. ಅದಕ್ಕೆ ಇದನ್ನ 3.5 ಕೋರ್ ಅಂತಾನು ಕರಿತೀವಿ. ಏನಂತ ಕರಿತೀವಿ? 3.5 ಕೋರ್ ಕೇಬಲ್ ಅಂತಾನು ಕರಿತೀವಿ. The fourth core is used for the neutral, while the rest 3 cores are 3 phase. ಅಂದ್ರೆ ಇದರಲ್ಲಿ 3 ಕೋರ್ಸ್ ಏನ್ ಮಾಡ್ತೀವಿ? ಫೇಸಸ್ ಗೆ ಯೂಸ್ ಮಾಡ್ತೀವಿ. ಆ 4 ಕೋರ್ ಇನ್ನೊಂದು ಸಿಂಗಲ್ ಇರುತ್ತಲ್ಲ, ಅದನ್ನ ನಾವು ಏನ್ ಮಾಡ್ತೀವಿ? ನ್ಯೂಟ್ರಲ್ ಗೆ ಯೂಸ್ ಮಾಡ್ತಕ್ಕಂಥದ್ದು. ಇದರಲ್ಲಿ ಫಾಲೋಯಿಂಗ್ ಪಾರ್ಟ್ಸ್ ಬಂದು ಏನಿದೆಯಪ್ಪ ಅಂತಂದ್ರೆ, ಕೋರು, ಇಂಪ್ರಿಗ್ನೇಟೆಡ್ ಪೇಪರ್, ಒಂದು ನಿಮಿಷ, ಒಂದು ಕೋರು, ನೆಕ್ಸ್ಟ್ ಒನ್ ಇಂಪ್ರಿಗ್ನೇಟೆಡ್ ಪೇಪರ್, impregnated paper, lead sheath, bedding, armoring, jute serving. ಇದರಲ್ಲಿ ನಿಮಗೆ ಪಾರ್ಟ್ಸ್ ಬರ್ತಕ್ಕಂಥದ್ದು PLICDTA ಕೇಬಲ್ ನಲ್ಲಿ ಒಂದು ಕೋರು, ಇಂಪ್ರಿಗ್ನೇಟೆಡ್ ಪೇಪರ್, ಲೆಡ್ ಶೀಟ್, ಬೆಡ್ಡಿಂಗು, ಆರ್ಮೋರಿಂಗು, ಜೂಟ್ ಸರ್ವಿಂಗ್ ಅಂತ ಬರುತ್ತೆ. ಈ ಕೋರ್ ಅಂತ ಬಂದಾಗ ಈಚ್ ಮೈನ್ ಕೋರ್ ಇಸ್ ಕಂಪೇರ್ಡ್ 7, 19, 37, 61, 91 or 127 ಸ್ಟ್ಯಾಂಡರ್ಡ್ ಅಲ್ಯೂಮಿನಿಯಂ ಕಂಡಕ್ಟರ್. ಅಂದ್ರೆ ಈ ವೈಟ್ ಸೈಜ್ ಕೋರ್ ಸೈಜ್ ಏನಿರುತ್ತೆ, ಒಂದು 7, 19, 37, 61, 91 ಮತ್ತೆ 127 ಅಲ್ಯೂಮಿನಿಯಂ ಕಂಡಕ್ಟರ್ ಆಗಿರುತ್ತೆ. ಅಲ್ಯೂಮಿನಿಯಂ ಕಂಡಕ್ಟರ್ ಇವು ಗೇಜ್ ಬಂದು 7 ಗೇಜ್ ಆಗಿರುತ್ತೆ, 19 ಗೇಜ್ ಆಗಿರುತ್ತೆ, 37 ಗೇಜ್ ಆಗಿರುತ್ತೆ, 61 ಗೇಜ್ ಆಗಿರುತ್ತೆ, 91 ಗೇಜ್ ಆಗಿರುತ್ತೆ, 127 ಗೇಜ್ ಯಾವ್ದಾದ್ರೂ ಆಗಿರ್ಬೋದು. ಓಕೆನಾ? ನೆಕ್ಸ್ಟ್ ಇಂಪ್ರಿಗ್ನೇಟೆಡ್ ಪೇಪರ್ ಬಂದು ದ ಸ್ಟ್ಯಾಂಡರ್ಡ್ ಕೋರ್ಸ್ ಆಫ್ ಕವರ್ಡ್ ವಿತ್ ದಿ ಮೇನ್ ಲೇಯರ್ಸ್ ಆಫ್ ದಿ ಇಂಪ್ರಿಗ್ನೇಟೆಡ್ ಪೇಪರ್. ಇದು ಸ್ಟ್ಯಾಂಡರ್ಡ್ ಕೋರ್ಸ್ ನ ಏನ್ ಮಾಡಿರ್ತಾನೆ, ಇಂಪ್ರಿಗ್ನೇಟೆಡ್ ಪೇಪರ್ ಇಂದ ಏನ್ ಮಾಡಿರ್ತಾನೆ, ಕವರ್ ಮಾಡಿರ್ತಾನೆ. ಲೆಡ್ ಶೀಟ್ ಬಂದು ದ ಇಂಪ್ರಿಗ್ನೇಟೆಡ್ ಪೇಪರ್ ಲೇಯರ್ ಇಸ್ ಕವರ್ಡ್ ವಿತ್ ದಿ ಲೆಡ್ ಶೀಟ್. ಅಂದ್ರೆ ಇಂಪ್ರಿಗ್ನೇಟೆಡ್ ಮಾಡಿರ್ತಕ್ಕಂಥ ಕವರ್ ಮಾಡಿರ್ತಕ್ಕಂಥ ಕೋರ್ ನ ಏನ್ ಮಾಡಿರ್ತಾನೆ, ಲೆಡ್ ಶೀಟ್ ಇಂದ ಕವರ್ ಮಾಡಿರ್ತಾನೆ. ನೆಕ್ಸ್ಟ್ ಬೆಡ್ಡಿಂಗ್ ಅಂದಾಗ ದ ಲೆಡ್ ಶೀಟ್ ಲೇಯರ್ ಇಸ್ ಕವರ್ಡ್ ವಿತ್ ದಿ ಪೇಪರ್ Corous cloth so as the bedding over it. ಅಂದ್ರೆ ಈ ಲೆಡ್ ಶೀಟ್ ಆಗಿ ಮಾಡಿರ್ತಾನಲ್ಲ, ಅದನ್ನ ಏನ್ ಮಾಡಿರ್ತಾನೆ, ಒಂದು ಪೇಪರ್ ಅಥವಾ
ಕೋರಸ್ ಕ್ಲೋತ್ ಅಂತ ಬರ್ತದೆ. ಆ ಕ್ಲಾತ್ ಇಂದ ಏನ್ ಮಾಡ್ತಾನೆ ಬೆಡ್ಡಿಂಗ್ ಹಾಕಿರ್ತಾನೆ. ಮತ್ತೆ ಹಾರ್ಮೋರಿಂಗ್ ಅಂತ ಬಂದಾಗ ದ ಬೆಡ್ಡಿಂಗ್ ಇಸ್ ಕವರ್ಡ್ ವಿತ್ ದಿ ಪೇಪರ್ ಟೇಪ್ ಅಂಡ್ ದೆನ್ ದಿ ಸ್ಟೀಲ್ ಟೇಪ್ ಇಂದ ಏನ್ ಮಾಡಿರ್ತಾನೆ ಹಾರ್ಮೋರಿಂಗ್ ನ ಹಾಕಿರ್ತಾನೆ. ಮತ್ತೆ ಜೂಟ್ ಸರ್ವಿಂಗ್ ಅಂತ ಬಂದಾಗ ಫೈನಲಿ ಕೇಬಲ್ ಮೇಲೆ ಜೂಟ್ ಒಳಗಡೆ ಜೂಟ್ ಕವರ್ ಮಾಡಿರ್ತಾನೆ. ಆಮೇಲೆ ಅದ್ರ ಮೇಲೆ ಇನ್ಸುಲೇಷನ್ ಪೇಪರ್ ನ ಯೂಸ್ ಮಾಡಿರ್ತಾನೆ, ಪೇಪರ್ ಇನ್ಸುಲೇಷನ್ ನ ಯೂಸ್ ಮಾಡಿರ್ತಾನೆ. ಮತ್ತೆ ಮೆಥಡ್ ಆಫ್ ಕೇಬಲ್ ಟರ್ಮಿನೇಷನ್. ಎ ಕೇಬಲ್ ಟರ್ಮಿನೇಟೆಡ್ ಅಟ್ ದಿ ಸೀಲಿಂಗ್ ಚೇಂಬರ್ type terminal box and then it is connected to the TPIC switch through the dividing box. For this, lead sheath of the cable is removed and the cores are taken to the sealing chamber and the lead sheath is sealed here by filling the sealing compound with the help of blow lamp, and the cores are passed through the porocline pipe and are taken to the dividing box, and the cores are tied or here with thread or tape etc. and the ferrules is clamped outside the box. Copper lugs are mounted on the terminal of the core and finally they are connected to the bus bar. ಅಂದ್ರೆ ನಾವು ಕೇಬಲ್ ನ ಟರ್ಮಿನೇಟ್ ಯಾವ ತರ ಮಾಡಬೇಕು, ಟರ್ಮಿನೇಷನ್ಸ್ ಯಾವ ತರ ಮಾಡಬೇಕು ಅಂದ್ರೆ ಫಸ್ಟ್ ಎ ಕೇಬಲ್ ಟರ್ಮಿನೇಟೆಡ್ ಅಟ್ ಎ ಸೀಲಿಂಗ್ ಚೇಂಬರ್ type terminal box and then it is connected to the TPIC. ಅಂದ್ರೆ ನಾವು ಸೀಲಿಂಗ್ ಚೇಂಬರ್ ಇಂದ ಟರ್ಮಿನಲ್ ಬಾಕ್ಸ್ ಮುಖಾಂತರ ಏನ್ ಮಾಡಬೇಕು, ವೈರ್ ನ ತಗೊಂಡು TPIC ಗೆ ಥ್ರೂ ದಿ ಡಿವೈಡಿಂಗ್ ಬಾಕ್ಸ್. ಅಂದ್ರೆ TPIC ನಲ್ಲಿ ಏನಾಗಿರುತ್ತೆ, ನಿಮ್ಗೆ ಒಂದೊಂದು ಸರ್ಕ್ಯೂಟ್ ಗೆ ಒಂದೊಂದು ಬಾಕ್ಸ್ ಇರುತ್ತೆ. ಆ ಡಿವೈಡ್ ಬಾಕ್ಸ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನಾವು ವೈರ್ ನ ತಗೊಂಡು ಫಸ್ಟ್ ಫಾರ್ ದಿಸ್ ದಿ ಲೀಡ್ ಶೀಟ್ ಆಫ್ ದಿ ಕೇಬಲ್ ಇಸ್ ರಿಮೂವ್ಡ್. ಫಸ್ಟ್ ಆ ಲೆಡ್ ಶೀಟ್ ಮೇಲೆ ಇರ್ತಕ್ಕಂತ ಸೀಲಿಂಗ್ ನ ಏನ್ ಮಾಡ್ಬೇಕು, ತೆಗೆದಾಕ್ಬೇಕು. ಲೆಡ್ ಶೀಟ್ ಮೇಲೆ ಇರ್ತಕ್ಕಂತ ಸೀಲಿಂಗ್ ನ ತೆಗೆದಾಕ್ಬಿಟ್ಟು ಆಮೇಲೆ ನಾವು ಆ ಲೆಡ್ ನ ಕರಗಿಸ್ಬೇಕಾದ್ರೆ ಬ್ಲೋ ಲ್ಯಾಂಪ್ ನ ತಗೋಬೇಕು. ಬ್ಲೋ ಲ್ಯಾಂಪ್ ನ ತಗೊಂಡು ಆ ಲೆಡ್ ನ ನಾವು ಕರಗಿಸ್ಬಿಟ್ರೆ ಅವಾಗ ಏನಾಗುತ್ತೆ, ಲೆಡ್ ಸೀಟ್ ಎಲ್ಲಾನು ರಿಮೂವ್ ಆಗುತ್ತೆ. ರಿಮೂವ್ ಆದ್ಮೇಲೆ ಅದನ್ನ ನಾವು ಏನ್ ಮಾಡ್ಬೇಕು, ಆ ಕೋರ್ಸ್ ನ ಡಿವೈಡ್ ಮಾಡ್ಕೊಂಡು ಪೋರೋಕ್ಲೈನ್ ಪೈಪ್ ಮುಖಾಂತರ ಮತ್ತೇನ್ ಮಾಡ್ಬೇಕಂದ್ರೆ ಫೆರೂಲ್ಸ್ ನ ಯೂಸ್ ಮಾಡ್ಕೋಬೇಕು. ಫೆರೂಲ್ಸ್ ನ ಯೂಸ್ ಮಾಡ್ಕೊಂಡು ಅಂದ್ರೆ ನಾವು ಈ ಬಾಕ್ಸ್ ಇರುತ್ತಲ್ಲ ಡಿವೈಡ್ ಬಾಕ್ಸ್, ಆ ಡಿವೈಡಿಂಗ್ ಬಾಕ್ಸ್ ಅಲ್ಲಿ ಫೆರೂಲ್ಸ್ ನ ಈಚೆ ಕಡೆ ಹಾಕೊಂಡು ಆ ಒಳಗಡೆ ಕೋರ್ಸ್ ಮಾತ್ರ ನಾವೇನ್ ಮಾಡ್ಬೇಕು, ಕಾಪರ್ ಲಗ್ಸ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೇಕಾಗತ್ತೆ, ನಾವು ಇದರಲ್ಲಿ ಯಾವ್ದ್ರಲ್ಲಿ ಕಾಪರ್ ಲಗ್ಸ್ ನ ಯೂಸ್ ಮಾಡ್ಕೊಂಡು ಟರ್ಮಿನಲ್ಸ್ ಗೆ ಬಸ್ ಬಾರ್ ಟರ್ಮಿನಲ್ಸ್ ಗೆ ಕೊಡ್ಬೇಕಾಗತ್ತೆ. ಮತ್ತೆ ಇನ್ಸ್ಟಾಲೇಷನ್ ಆಫ್ ಅಂಡರ್ಗ್ರೌಂಡ್ ಕೇಬಲ್. A 50 cm wide and 70 cm deep trench is dug on the ground. The base surface of the trench is cleaned against the stone pieces and is made plan by the using dry stand. Now the cable is laid over the sand bed and it is covered with the dry sand up to height of 15 cm. Then bricks are placed to the suitable intervals and finally the trench is filled with the earth. Cable indicators are fitted to the regular intervals. If 2 or 3 cables are to be laid in the same trench, then they should be laid at least 40 cm apart from each other. For more mechanical protection, the underground cables are passed through the cement or CI pipes. The pipes are buried in the narrow trench. A separate pipe should be used for the separate cable line because it is difficult to pull the cable through the pipe. Therefore, the pipes are used only on the road, channel or railway lines crossing. ಅಂದ್ರೆ ಇವಾಗ ಇನ್ಸ್ಟಾಲೇಷನ್ ಯಾವ ತರ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಫಸ್ಟ್ ಏನ್ ಮಾಡ್ಬೇಕಂದ್ರೆ 50 ಸೆಂಟಿಮೀಟರ್ ವೈಡ್ 75 ಸೆಂಟಿಮೀಟರ್ ಡೀಪ್ ಅಂದ್ರೆ ಅಗಲ 50 ಸೆಂಟಿಮೀಟರ್ ಮತ್ತೆ
ಡೀಪ್ ಬಂದು 75 ಸೆಂಟಿಮೀಟರ್ ಅಷ್ಟು ಹಳ್ಳ ಆಗಿಕೊಂಡು ಅದ್ರಲ್ಲಿ ಏನ್ ಮಾಡ್ಬೇಕಂದ್ರೆ ಬೇಸ್ ಸರ್ಫೇಸ್ಗೆ ಟ್ರಂಚ್ ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಅದ್ರಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಡ್ರೈ ಸ್ಯಾಂಡ್ ಅಂದ್ರೆ ಮರಳು ಬರ್ತದಲ್ಲ, ಮರಳನ್ನ ಏನ್ ಮಾಡ್ಬೇಕಾಗತ್ತೆ, ಹಾಕ್ಬೇಕಾಗತ್ತೆ. ಮರಳನ್ನ ಹಾಕ್ಬಿಟ್ಟು ನೌ ದಿ ಕೇಬಲ್ ಈಸ್ ಲೈಡ್ ಓವರ್ ದಿ ಸ್ಯಾಂಡ್ ಬೆಡ್ ಅಂಡ್ ಇಟ್ ಈಸ್ ಕವರ್ಡ್ ವಿತ್ ದಿ ಡ್ರೈ ಸ್ಯಾಂಡ್. ಅಂದ್ರೆ ನೀವು ಮೊದಲು ಹಾಕಿರ್ತಾರಲ್ಲ ಸ್ಯಾಂಡ್, ಅದ್ರ ಮೇಲೆ ವೈರ್ ನ ಹೇಳ್ಕೊಂಡು ನಾವೇನ್ ಮಾಡ್ಬೇಕಂದ್ರೆ ಡ್ರೈ ಸ್ಯಾಂಡ್ ಅನ್ನ ಅದ್ರ ಮೇಲೆ ಹಾಕ್ಬೇಕಾಗತ್ತೆ. ಅಪ್ ಟು ಹೈಟ್ ಆಫ್ 15 ಸೆಂಟಿಮೀಟರ್ ಅಂದ್ರೆ 15 ಸೆಂಟಿಮೀಟರ್ ಅಷ್ಟು ಹೈಟು ಏನ್ ಮಾಡ್ಬೇಕು, ಮರಳನ್ನ ಹಾಕ್ಬೇಕಾಗತ್ತೆ. ದೆನ್ ಬ್ರಿಕ್ಸ್ ಆರ್ ಪ್ಲೇಸ್ಡ್ ಇನ್ ದಿ ಸೂಟಬಲ್ ಇಂಟರ್ವಲ್ಸ್. ಅಂದ್ರೆ ಇವಾಗ ಗ್ಯಾಪ್ಸ್ ಇರುತ್ತಲ್ಲ, ಆ ಗ್ಯಾಪ್ಸ್ ಅಲ್ಲಿ ಏನ್ ಮಾಡ್ಬೇಕಾಗತ್ತೆ, ನಾವು ಬ್ರಿಕ್ಸ್ ನ ಜೋಡಿಸ್ಬೇಕಾಗತ್ತೆ. ಬ್ರಿಕ್ಸ್ ನ ಜೋಡಿಸ್ಬಿಟ್ಟು ದ ಪ್ಲೇಸ್ ಇನ್ ದಿ ಸೂಟಬಲ್ ಇಂಟರ್ವಲ್ಸ್. ಫೈನಲಿ ಟ್ರಂಚ್ ಈಸ್ ಫಿಲ್ಡ್ ವಿತ್ ದಿ ಅರ್ತ್. ಮತ್ತೆ ಆ ಟ್ರಂಚ್ ಏನ್ ಮಾಡ್ಬೇಕು, ನಾವು ಕ್ಲೀನ್ ಆಗಿ ಮುಚ್ಚಬೇಕಾಗತ್ತೆ. ಮತ್ತೆ ಕೇಬಲ್ ಇಂಡಿಕೇಟರ್ಸ್ ಆರ್ ಫಿಟೆಡ್ ಇನ್ ದಿ ರೆಗ್ಯುಲರ್ ಇಂಟರ್ವಲ್ಸ್. ಕೇಬಲ್ ಇಂಡಿಕೇಟರ್ ನ ನಾವು ಏನ್ ಮಾಡ್ಬೇಕಾಗತ್ತೆ, ಇಂಡಿಕೇಟ್ ಮಾಡೋದಿಕ್ಕೆ ನಾವು ಇಂಟರ್ವಲ್ಸ್ ಅಲ್ಲಿ ಜಾಗ ಇರ್ತಕ್ಕಂಥ ಚೇಂಬರ್ ಹತ್ರ ನಾವೇನ್ ಮಾಡ್ಬೇಕಾದ್ರೆ ಫಿಕ್ಸ್ ಮಾಡ್ಬೇಕಾಗತ್ತೆ. ಮತ್ತೆ ಇಫ್ ದಿ 2 or 3 ಕೇಬಲ್ಸ್ ಆರ್ ಟು ಬಿ ಲೈಡ್ ಇನ್ ದಿ ಸೇಮ್ ಟ್ರಂಚ್, ಒಂದೇ ಟ್ರಂಚ್ ಅಲ್ಲಿ 2 ಅಥವಾ 3 ಕೇಬಲ್ ನ ಯೂಸ್ ಮಾಡಬಹುದು. ಮತ್ತೆ ಇದಕ್ಕಿಂತನೂ ಹೆಚ್ಚಂದ್ರೆ 4 ಮೆಕ್ಯಾನಿಕಲ್ ಪ್ರೊಟೆಕ್ಷನ್, ಅಂದ್ರೆ ಇನ್ನು ನಾವು ಜಾಸ್ತಿ ಮೆಕ್ಯಾನಿಕಲ್ ಪ್ರೊಟೆಕ್ಷನ್ ಅಲ್ಲಿ ಇರಬೇಕು ಅಂತಂದ್ರೆ ಸಿಮೆಂಟ್ ಪೈಪ್ ಅಥವಾ ನಾವು GI ಪೈಪ್, CI ಪೈಪ್ ನ ಏನ್ ಮಾಡ್ಬೇಕಾಗತ್ತೆ, ಭೂಮಿನಲ್ಲಿ ಹಾಕ್ಬಿಟ್ಟು ಅದರಲ್ಲಿ ನಾವು ಕೇಬಲ್ಸ್ ಒಂದೊಂದು ಕೇಬಲ್ ಸಪರೇಟ್ ಪೈಪ್ ಹಾಕಿದಾಗ ನಾವು ಕೇಬಲ್ ನ ಪುಲ್ಲಿಂಗ್ ಮಾಡುವಾಗ ಅಥವಾ ಎಳೆಯುವಾಗ ನಮ್ಗೆ ಈಸಿಯಾಗಿರುತ್ತೆ. ಗೊತ್ತಾಯ್ತಾ? ಅದರಿಂದ ನಾವು ರೋಡ್ ಕ್ರಾಸಿಂಗ್ಗಳಲ್ಲಿ ಮತ್ತೆ ಚಾನಲ್ಸ್, ರೈಲ್ವೆ ಲೈನ್ ಕ್ರಾಸಿಂಗ್ಗಳಲ್ಲಿ ನಾವು ಪೈಪ್ಸ್ ಹಾಕೊಂಡಾಗ ನಮ್ಗೆ ವೈರ್ ನ ಎಳೆಯೋದಕ್ಕೆ ಈಸಿ ಆಗಿರುತ್ತೆ. ಆಯ್ತಾ? ಇಷ್ಟು ಇದರಲ್ಲಿ ಇನ್ಸ್ಟಾಲೇಷನ್ ಈ ತರ ಮಾಡ್ಕೋಬಹುದು. ನೆಕ್ಸ್ಟ್ ಬಂದು ಫಾಲ್ಟ್ಸ್ ಇನ್ ಅಂಡರ್ಗ್ರೌಂಡ್ ಕೇಬಲ್. ಅಂಡರ್ಗ್ರೌಂಡ್ ಕೇಬಲ್ ಅಲ್ಲಿ ಫಾಲ್ಟ್ಸ್ ಹೆಂಗ್ ಬರುತ್ತಂದ್ರೆ ಶಾರ್ಟ್ ಸರ್ಕ್ಯೂಟಿಂಗ್ ಆರ್ ಹರ್ತಿಂಗ್ ಫಾಲ್ಟ್ ಮೇ ಬಿ ಡೆವಲಪ್ಡ್ ಇನ್ ದಿ ಅಂಡರ್ಗ್ರೌಂಡ್ ಕೇಬಲ್. ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ಅಥವಾ ಹರ್ತಿಂಗ್ ಫಾಲ್ಟ್ ಏನಾಗುತ್ತೆ ನಿಮ್ಗೆ ಅಂಡರ್ಗ್ರೌಂಡ್ ಕೇಬಲ್ ಅಲ್ಲಿ ಬರ್ತಕ್ಕಂಥದ್ದು. ದ ಫಾಲ್ಟ್ಸ್ ಆರ್ ಡಿಟೆಕ್ಟೆಡ್ ಬೈ ದಿ ಮರಿ ಲೂಪ್ ಟೆಸ್ಟ್. ಅಂದ್ರೆ ನಾವು ಶಾರ್ಟ್ ಸರ್ಕ್ಯೂಟ್ ಏನ್ ಮಾಡಬಹುದು, ಮರಿ ಲೂಪ್ ಟೆಸ್ಟ್ ಇಂದ ಚೆಕ್ ಮಾಡಬಹುದು. ದ ಮರಿ ಲೂಪ್ ಟೆಸ್ಟ್ ಅಂದ್ರೆ ಎ ಫಾಲ್ಟ್ ಮೇ ಬಿ ಡೆವಲಪ್ ಡ್ಯೂರಿಂಗ್ ಟು ಇನ್ಸುಲೇಷನ್ ಬ್ರೇಕೇಜ್ ಅಂಡ್ ಡ್ಯೂ ಟು ಹರ್ತಿಂಗ್ ಆರ್ ಬ್ರೇಕಿಂಗ್ ಆಫ್ ದಿ ವೈರ್. ಅಂದ್ರೆ ನಾವು ಈ ಫಾಲ್ಟ್ ನ ಯಾವ ತರ ನಾವು ಯೂಸ್ ಮಾಡಬಹುದಪ್ಪ ಅಂದ್ರೆ ಇನ್ಸುಲೇಷನ್ ನ ಬ್ರೇಕೇಜ್ ಮಾಡಿಬಿಟ್ಟು ಅರ್ಥಿಂಗಿಗೆ ನಾವು ಮತ್ತೆ ಕಟ್ ಆಗಿರತಕ್ಕಂಥ ಕಂಡಕ್ಟರ್ಗೆ ಕೊಟ್ಟಾಗ ಅಲ್ಲೇನಾಗುತ್ತೆ, 3 ಕೋರ್ ಕೇಬಲ್ as a 3 core cable A and B and C out of the which A and B are correct while C has to be tested. B and C are shorted one end and post office box, galvanometer, battery and switch are connected in the other end. ಅಂದ್ರೆ ನಾವು ಇದನ್ನ ಯಾವ ತರ ಚೆಕ್ ಮಾಡ್ಬೋದಪ್ಪ ಅಂದ್ರೆ, ಇವಾಗ ಅಂಡರ್ಗ್ರೌಂಡ್ ಕೇಬಲ್ ಇದ್ದಾಗ 3 ಕಂಡಕ್ಟರ್ ಬಂದಿರುತ್ತೆ, ಒಂದು ರೆಡ್, ಯೆಲ್ಲೋ, ಬ್ಲೂ ಅಂತ ಬಂದಿರುತ್ತೆ. ನಾವು ಏನ್ ಮಾಡ್ಬೇಕು ಅಂತಂದ್ರೆ ರೆಡ್ ಬ್ಲೂ ನ ಏನ್ ಮಾಡ್ಬೋದು, ಶಾರ್ಟ್ ಮಾಡ್ಕೊಂಡು ಮತ್ತೆ ಬ್ಲ್ಯಾಕ್ ಮತ್ತೆ ಬ್ರೌನಿಂಗ್ ಗೆ ಚೆಕ್ ಮಾಡ್ಕೋಬಹುದು. ಮತ್ತೆ ಇಲ್ಲ ಬ್ಲೂ ಮತ್ತೆ ಯೆಲ್ಲೋನ ಶಾರ್ಟ್ ಮಾಡ್ಕೊಂಡು ರೆಡ್ ಮತ್ತೆ ಅರ್ಥಿಂಗ್ ಗೆ ಚೆಕ್ ಮಾಡ್ಕೋಬಹುದು. ಗೊತ್ತಾಯ್ತಾ? ಈ ತರ ಫಾಲ್ಟ್ಸ್ ನ ಫೈಂಡ್ ಔಟ್ ಮಾಡ್ಕೋಬಹುದು. ಇಷ್ಟು ಇದರಲ್ಲಿ ಬರ್ತಕ್ಕಂಥ ಕ್ಲಾಸ್ ಪವರ್ ಜನರೇಷನ್ ಅಲ್ಲಿ, ಇದು ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ, ಮತ್ತೆ ಅದರಲ್ಲಿ ಸಬ್ಸ್ಟೇಷನ್ಸ್ ಅಲ್ಲಿ ಬರ್ತಕ್ಕಂಥ ಪೋರ್ಷನ್ ಇಷ್ಟು. ಇದರಲ್ಲಿ ಏನಾದ್ರು ನಿಮ್ಗೆ ಡೌಟ್ಸ್ ಇದ್ರೆ ನಮ್ಗೆ ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ನಮಸ್ಕಾರ.